ತುಳುನಾಡ ಜನಪದ ಕ್ರೀಡೆಗಳು ಜನರನ್ನ ರಂಜಿಸಿತು. ಕರಾವಳಿ ಕಲರವದ ಝಲಕ್ ಇಲ್ಲಿದೆ. ವೀಕೆಂಡ್ ಬಂತು ಅಂದ್ರೆ ಸಾಕು, ಸದಾ ಔಟಿಂಗ್, ಶಾಪಿಂಗ್ ಅಂತ ಬ್ಯುಸಿ ಆಗಿರೋ ಬೆಂಗಳೂರಿಗರು ಎಂದು ಕರಾವಳಿಯ ಜನಪದ ಕ್ರೀಡೆಯಲ್ಲಿ ಮುಳುಗಿ ಹೋಗಿದ್ರು. ನಗರದ ಸೌಂದರ್ಯ ಸ್ಕೂಲ್ ಮೈದಾನದಲ್ಲಿ ನಡೆದ ಕರಾವಳಿ ಕಲರವ 2013ರಲ್ಲಿ ಕರಾವಳಿಯ ಸೊಗಡು ಮೈದಳೆದಿತ್ತು. ಸುಮಾರು ನಾವು 33 ವರ್ಷದಿಂದ ಈ ಒಂದು ಸಂಘವನ್ನು ಹುಟ್ಟಾಕಿದ್ದೀವಿ. ಇದರಲ್ಲಿ ಲಾಸ್ಟ್ 25ನೇ ವರ್ಷಕ್ಕೆ ಇದರಲ್ಲಿ ಒಂದು ವಾರ್ಷಿಕೋತ್ಸವ ಅಂತ ಅದ್ದೂರಿಯಲ್ಲಿ ಮಾಡಿದ್ದೀವಿ. ನಿಜವಾಗ್ಲೂ ಯಾವತ್ತೂ ಯಾರು ಮಾಡಿದ ಒಂದು ಅನುಭವ ನಮಗೆ ಆಗಿದೆ. ನಾವು ಊರು ಬಿಟ್ಟು ಬಂದಿದ್ದೀವಿ, ಆದರೆ ಈ ಮಣ್ಣಿಂದು ಜಲದ ನೀರು ಎಲ್ಲ ನಾವು ಕುಡಿತಾ ಇದ್ವಿ. ಕರಾವಳಿ ಕರ್ನಾಟಕದ ಪ್ರಮುಖ ಕ್ರೀಡೆ ಕೋಳಿ ಅಂಕ ಇಂದಿನ ಪ್ರಮುಖ ಆಕರ್ಷಣೆಯಾಗಿತ್ತು. ರೊಚ್ಚಿಗಿದ್ದ ಕೋಳಿಗಳ ಕಾಳಗ ನೋಡುತ್ತಾ ನೆರೆದಿದ್ದ ಜನ ಕಿಕ್ಕಿರಿದ್ರು. ಇನ್ನು ಅಪರೂಪದ ಕಾಯಿ ಕುಟ್ಟುವ ಆಟ ಎಲ್ಲರ ಗಮನ ಸೆಳೆಯಿತು. ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ನಮಗೆ ಇಷ್ಟು ಅವಕಾಶ ಸಿಕ್ಕಿದ್ದು ಖುಷಿಯಾಗಿದೆ. ಅದರಲ್ಲಿ ಇಲ್ಲಿ ಊರಿನ ಜನ ಇಷ್ಟು ಜನ ಇದ್ದಾರೆ ಎಂದು ಗೊತ್ತಿರಲಿಲ್ಲ. ಇಷ್ಟು ಜನ ಇದ್ದದ್ದು ಖುಷಿ. ಮೈ ಸೆಲ್ಫ್ ಪ್ರೌಡ್ ಟು ಬಿ ಮ್ಯಾಂಗ್ಳೂರಿಯನ್. ನನಗೆ ಆಕ್ಚುಲಿ ಇದು ಬ್ಯಾಂಗ್ಳೂರ್ ಅಂತ ಅನ್ನಿಸ್ತಿಲ್ಲ, ಮಂಗಳೂರು ಅಂತಾನೆ ಅನ್ನಿಸ್ತಿದೆ. ಏನು ತುಳುನಾಡಿನ ಪ್ರಮುಖ ಕ್ರೀಡೆಗಳಾದ ಹಗ್ಗ ಜಗ್ಗಾಟ, ಮಡಿಕೆ ಹೊಡೆಯೋದು ಜೊತೆಗೆ ವಾಲಿಬಾಲ್ ಆಟಗಳನ್ನ ಆಡಿ ಎಂಜಾಯ್ ಮಾಡಿದ್ರು. ಕೆಲಸ ಅರಸ್ಕೊಂಡು ಬೆಂಗಳೂರಿಗೆ ಬಂದು ಒಂದೆಡೆ ಸೇರಿರೋ ನೂರಾರು ಕರಾವಳಿ ಜನ ಕರಾವಳಿ ಕಲರವಕ್ಕೆ ಸಾಕ್ಷಿಯಾದ್ರು. ಪ್ರಜ್ಞಾ ಪಾಲ್ತಡಿ, ರಾಜ್ ನ್ಯೂಸ್, ಬೆಂಗಳೂರು. ಗುಣಿಸಿ ಬಾಗಿಸಿ ಕೂಡಿಸಿ ಕಳಿಯೋ ಗಣಿತ ಪಾಠ ಅಂದ್ರೆ ಮಕ್ಕಳಿಗೆ ಏನೋ ಭಯ. ಆದ್ರೆ ಮ್ಯಾಥ್ಸ್ ಕಷ್ಟವಲ್ಲ, ಸುಲಭ ಅನ್ನೋದನ್ನ ತಿಳಿಪಡಿಸೋದಕ್ಕೆ